ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ವ್ಲಾಗ್. ನಾವಿವತ್ತು ಬಂದಿದ್ದೇವೆ ಸೋಮೇಶ್ವರ ತರಕಾರಿ ಮತ್ತು ಬಿಸಿ ರೊಟ್ಟಿ ಅಂಗಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಆಂಟಿ. ನಮಸ್ಕಾರ. ನಿಮ್ಮ ಹೆಸರೇಂಟಿ? ನನ್ನ ಹೆಸರು ಪಾರ್ವತಿ. ಪಾರ್ವತಿ. ನೀವು ತರಕಾರಿ ಮಾಡ್ತೀರಂಟಿ ಮತ್ತೆ ರೊಟ್ಟಿ ಮಾಡ್ತೀರಿ? ಮೆತ್ತನ ರೊಟ್ಟಿ ಮತ್ತೆ ಕಡಕ್ ರೊಟ್ಟಿ ಎರಡು ಸಿಗ್ತದೆ. ಹೆಂಗಂಟಿ ರೊಟ್ಟಿ? 5 ರೂಪಾಯಿ. 5 ರೂಪಾಯಿ ಕೊಡಿ. ಕಡಕ್ ರೊಟ್ಟಿ ಆದ್ರಂಟಿ ಅವು 5 ರೂಪಾಯಿ. 5 ರೂಪಾಯಿ. ಎಷ್ಟು ವರ್ಷ ಆತಂಟಿ ಮಾಡತ್ತಿ ಅಂಗಡಿ ಓಪನ್? 1 ವರ್ಷ. 1 ವರ್ಷ ಚಲೋ ನಡೀತಂಟಿ. ಈಗ ಎರಡು ಹೆಂಗ್ ಸಂಭಾಳಿಸ್ತಾರಂಟಿ? ರೊಟ್ಟಿನೂ ಮಾಡೋದು ಕಾಯಿಪಲ್ಯನೂ ಮಾರೋದು? ಹಂಗ ನಾವ್ ಮಾಡ್ಕೊಂಡಂಗ ಇರ್ತದ ಅದು. ಅದು ಒಬ್ಬರ ಮತ್ತೆ ಯಾರು ಅನಿವಾರ್ಯ ಅಲ್ಲ ಮಾಡೋದ. ಮಾಡ್ಬೇಕು ಅನ್ನೋದಾದ್ರೆ ಮಾಡ್ಬೇಕು ಮತ್ತೆ. ನಿಮ್ಗೆ ಎಷ್ಟು ಮಕ್ಳು ಅಂಟಿ? ಒಬ್ಬಕ್ಕೆ. ಇದನ್ನ ಈಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ನಿಮ್ ಮನೆಯಲ್ಲಿ ಹೆಲ್ಪ್ ಮಾಡಿದ್ರಂಟಿ? ಇಲ್ಲ 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 ಮನೆಯವ್ರ ಅಂದ್ರೆ ಮಾಡ್ತೀನಿ ಅಂತ ಸಪೋರ್ಟ್ ಮಾಡಿದ್ರ ಮಾಡ ಅಂತ ಬೇಡ ಅಂತ ಅನ್ಲಿಲ್ಲ ಮನೆಯವ್ರ? ಅವ್ರ ಏನು ನಾವೇ ಮಾಡ್ಕೊಳದ. ಅವ್ರೇನ್ ನಮ್ಗೆ ರೊಟ್ಟಿ ಮಾಡೋದ್ ಹೆಂಗಂತ ಹೇಳ್ಕೊಡ್ತೀರಂಟಿ? ಈಗ ಏನ್ ಮಾಡತ್ತಂಟಿ? ಈಗ ನೀರ್ ಕಸ್ಕೊಳಕತ್ತಿನ ನೀರ್ ಹಾಕಿ ಜಿಗಿಟ್ ಮಾಡ್ಕೊಳದ. ಯಾರಿಗಾದ್ರ ರೊಟ್ಟಿ ಬೇಕಾದ್ರೆ ಕೊಡ್ತೀರಂಟಿ? ಮೆತ್ತನ್ ರೊಟ್ಟಿ 5 ರೂಪಾಯಿ, ಕಡಕ್ ರೊಟ್ಟಿನೂ 5 ರೂಪಾಯಿ. ಎಷ್ಟಾದ್ರೂ ಆರ್ಡರ್ ಮಾಡಿದ್ರೆ ಕೊಡ್ತಾರ? ಒಂದಿನ ಮುಂಚೆ ಹೇಳ್ಬೇಕು. ಕಡಕ್ ರೊಟ್ಟಿ ಆದ್ರ? ಕಡಕ್ ರೊಟ್ಟಿ ಆಗ್ಲಿ ಮೆತ್ತನ್ ರೊಟ್ಟಿ ಆಗ್ಲಿ ಒಂದಿನ ಮುಂಚೆ. ನೀವ್ ಎಷ್ಟು ಅಂತಿ ತಂಗಾರ? ನಾವಿಬ್ರು. ನಿಮ್ದು ಎಜುಕೇಶನ್ ಏನಾಗೈತಂಟಿ? SLC. ಎಲ್ಲಿ ಕೆಲ್ಸಕ್ಕೆ ಹೋಗ್ಲಾದ ಆರಾಮ ಒಂದ್ ಬಿಸ್ನೆಸ್ ಮಾಡ. ನೀರ್ ಕದ ಅಂಟಿ? ನೀರ್ ಕದ ಹಿಟ್ ಹಾಕಿರಂಟಿ? ಹಿಟ್ ಹಾಕ್ತಾನೆ. ಅಂಗಡಿ ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರೆಗೆ ಓಪನ್ ಇರ್ತೈತಂಟಿ? ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆ. 10 ಗಂಟೆ. ನೀವು ಕಾಯಿಪಲ್ಲೆ ಎಲ್ಲ ನೀವ್ ಹೆಂಗ್ ತರ್ತೀರ? ನಾನು ಬೆಳಗ್ಗೆ ಹೋಗಿ ಮಾರ್ಕೆಟಿಗೆ ತರ್ತಾನೆ. ಹೆಂಗ್ ತರೋದಂಟಿ? ಮತ್ ಬೆಳಗ್ಗೆ 6 ಗಂಟೆಗೆ ಹೋಗಿ ಗಾಡಿ ಮಾಡ್ಕೊಂಡು ಇಲ್ಲಿಂದ ಆಟೋಕ್ ಹೋಗ್ತೀನ. ಆ ಕಡೆಯಿಂದ ಮತ್ತೆ ಆಟೋಕ್ ಬರುತ್ತೆ ತಗೊಂಡ. ಆಟೋದಾಗ ಇಷ್ಟು ಕದ್ದಲ್ಲ ತಗೋಕಾಗತ್ತಂಟಿ? ಅಕ್ಕಂತಾರೆ ಇದು. ನಮ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಅಂಗಡಿ 8 ಗಂಟೆಗೆ ಓಪನ್ ಮಾಡಕ್ಕಾಗತ್ತೆ. ಅಲ್ಲಿ ಹೋಗಿ ಕಾಯಿಪಲ್ಲೆ ಎಲ್ಲ ತಗೋದು. ಜೋಳದ ರೊಟ್ಟಿ ಅಷ್ಟೇ ಮಾಡ್ತೀರಾ ಮತ್ ಬೇರೆ ಯಾವ ರೊಟ್ಟಿ ಮಾಡ್ತೀರಾ? ನಾವ್ ಯಾರ ಆರ್ಡರ್ ಕೊಟ್ಟಿಲ್ಲ. ಚಪಾತಿ ಚಪಾತಿ ಮಾಡ್ತೇವೆ. ಹೇಳಿದ್ರ ಕೊಟ್ರೆ ಚಪಾತಿನೂ ಮಾಡ್ತೀರಿ? ಹಿಂಗ್ ಸಜ್ಜಿ ರೊಟ್ಟಿ ಮಾಡ್ತೀರಾ? ಅವು ಚಪಾತಿ ಹೆಂಗ್ ಒಂದಂಟಿ? ಒಂದ್ ಚಪಾತಿಗೆ ಎಷ್ಟು ಬಂಟಿ? ಚಪಾತಿ ಕ್ವಾಲಿಟಿ ಇರ್ತತಿ. ನಾವ್ 8 ರೂಪಾಯಿ 10 ರೂಪಾಯಿ ಹೇಳ್ತೇವಿ. 8 ರೂಪಾಯಿ ಹಂಗ್ ಮಾಡ್ತೇವಿ. ನೀರ್ ಹಾಕೊಂಡ್ ಜಾಸ್ತಿ ನೀಟಾಗಿ ನಾದ್ಕೋಬೇಕಿಂದ. ನಾದ್ಕೊಂಡ್ ಜಿಗ್ ಮಾಡ್ಕೊಂಡ್ ನಿಮ್ದು ತಗೋಬಣಿ ಅಂಟಿ? ನಿಮ್ ಇದವ್ರ ಇಬ್ರು ಹೆಣ್ಮಕ್ಳು? ನೀವು ಅಕ್ಕ ತಂಗಿ? ತಮ್ಮ ಅಣ್ಣ ಇಲ್ಲಂತ? ಇಲ್ಲ. ಸರ್ ಏನ್ ಕೆಲ್ಸ ಮಾಡ್ತಾರಂಟಿ? ಅವ್ರು ಏನ್ ಮಾಡ ಕಡಕ್ ರೊಟ್ಟಿ ಮಾಡಿಟ್ಟಿದ್ದಾರ ಅಂಟಿ? ಇಲ್ಲ. ಎಷ್ಟು 5 ರೂಪಾಯಿ ಕೊಂದ? ನೀವು ಮತ್ತೆ ಒಣ ಹಿಟ್ಟು ಹಾಕೊಂಡ್ರ?
ಎರಡು ಬಿಸ್ನೆಸ್ ಚೆನ್ನಾಗಿ ನಡೀತದೆ. ನಡೀತೈತಿ. ಈಗ ನೋಡೋ ರೊಟ್ಟಿ ಮಾಡೋದ್ ಕಲ್ಕೊಂಡು ಅವ್ರ ಹೋಟೆಲ್ಗೆಲ್ಲಾ ಕೊಡ್ಬೋದಲ್ಲ ಅಂಟಿ ಮಾಡ್ಕೊಂಡು. ಕೊಡ್ಬೋದು. ನೀಟಾಗಿ ಮಾಡಿದ್ರ ತಗೊಂತಾರ ಮತ್ತ ಚೆನ್ನಾಗೈತಿ ಅಂತಂದ್ರ. ಈ ರೀತಿ ಚಪಾತಿ ಮೈ ಕಲ್ಲ ಕಲ್ಲಲ್ಲ ಚಪಾತಿ ಮೈ. ಅದಕ್ಕ ಇದನ್ ಕಟ್ಟೇನಿ. ಒಂದ್ ಹಿಟ್ಟ ಹತ್ಬಾರ್ದನ. ಒಂದ್ ಹಗಲ ಮಳೆ ತೊಳೆದ ಅಂದ್ರ ರೊಟ್ಟಿ ಹಿಟ್ ಹತ್ತದಲ್ಲ, ವೇಸ್ಟ್ ಆಗದಲ್ಲ, ನೀಟ್ ಹಾಕವು. ಹಿಟ್ಟು ವೇಸ್ಟ್ ಆಗಲ್ಲ. ಗೊಬ್ಬರ ಚೀಲ ಒಟ್ಟು ಪ್ಲಾಸ್ಟಿಕ್ ಚೀಲ ಕಟ್ಕೋಬೇಕು. ಇಂತಾವು ಚೀಲದ್ ಇರ್ತಾವಲ್ಲ ಅವ್ನ್ ಕಟ್ಕೋಬೇಕು. ಸ್ವಲ್ಪ ಒಣ ಹಿಟ್ಟ ಎಷ್ಟೋ ಆರ್ಡರ್ ಕೊಟ್ರು ಮಾಡ್ಕೊಡ್ತೀರ. ಒಟ್ ಮುಂಚೆ ಆರ್ಡರ್ ಕೊಡ್ಬೇಕು. ಹಿಟ್ಟು ಹಚ್ಚಂಗ ಒಂದೊಂದ ಮಾಡಿಟ್ಟು ಆಮೇಲೆ ಬೇಯಿಸ್ಕೊಂತೀರ ಆಂಟಿ? ಇಷ್ಟು ಮಾಡಿಡ್ತಾನೆ, ಇಷ್ಟ ಅದಾವಲ್ಲ ಇಷ್ಟ ಮಾಡ್ತಾನೆ, ಮಾಡಿ ಬೇಯಿಸ್ತಾನೆ. ಅವ್ ಏನಾಗಂಗಿಲ್ಲ ಆಂಟಿ? ಏನಾಗಂಗಿಲ್ಲ. ಜಿಗಿಟು ಹಿಟ್ಟು ಚೆನ್ನಾಗಿದ್ರ ಏನಾಗಲ್ಲ. ಹಿಟ್ಟು ಕ್ವಾಂಟಿಟಿ ಇರ್ಬೇಕು. ಅಂದ್ರ ಎಷ್ಟೊತ್ತಾರ ಹಿಟ್ಟು ಹಿಂಗ ಉದ್ಕೊಂಡ್ ಒಂದ್ 50 ಉದ್ದು ಬೇಯಿಸ್ಬೋದು. ಅವು ಶಕ್ತಿ ಆಗೋದು ಕಡಕ್ ಏನಾಗಂಗಿಲ್ಲ. ನಮ್ಮ ರಾತ್ರಿ ರೊಟ್ಟಿ ನೋಡವ್ ಹೆಂಗದಾವ್ ಇವ್ ರಾತ್ರಿ ನೋಡವ್. ನೋಡಿ ರಾತ್ರಿ ಮಾಡಿದ ರೊಟ್ಟಿ ಹೌದಾ? ಹಿಂಗಾಗ ಮಾಡಿದಂಗ ಅನಸ್ತಾವಂಟಿ. ಕಡಕ್ ರೊಟ್ಟಿ ತೋರ್ಸಿದ್ದೆ. ಸೇಮ್ ಚಪಾತಿ ಹೆಂಗ್ ಲಟ್ಟಿಸ್ತೀವಿ ಹಂಗಲ್ಲ. ಚಪಾತಿ ಹೆಂಗ್ ಮಾಡದಂಗ ಮಾಡೋದು. ಒಟ್ಟು ಹಿಟ್ಟು ಜಿಗಿಟ್ ಇರ್ಬೇಕು. ಹಿಂಗಾರ ಉದ್ಕೊಂಡ್ರು ಬರ್ತಾವ. ಒಂದೊಂದ್ ಹಿಟ್ಟು ಜಿಗಿಟ್ ಕಮ್ಮಿ ಇದ್ರೆ ಬಿಸಿನೀರ್ ಜಾಸ್ತಿ ಹಾಕೋಬೇಕು. ಇಲ್ಲ ಬಿಸಿನೀರ್ ಹಾಕೋಬಾರ್ದು. ಜಿಗಿ ಮಾಡ್ಕೋಬೇಕು. ಮುದ್ದೆ ಮಾಡ್ಕೊಂಡ್ರ ಫಸ್ಟ್ ನೀರ್ ಇಡಬೇಕು. ಬಾಳ ಟೈಮ್ ಹಿಡಿದ. ಈಗ ಬೇಯಿಸ್ತೀರಾ ಆಂಟಿ? ಫಸ್ಟ್ ನೀರ್ ಇಟ್ಕೋಬೇಕು, ಒಂಚೂರು ಉಪ್ಪು ಹಾಕಬೇಕು. ಮುದ್ದೆ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡಿದ್ರೆ ಚೆನ್ನಾಗ್ ಬರ್ತಾವ. ಯಾರು ರೊಟ್ಟಿ ಮಾಡ್ಕೊಡ್ತೇನೆ ತಗೊಂತೀರ ಆಂಟಿ? ಚಲೋತ್ತೆ ಮಾಡ್ಕೊಡ್ರಿ. ಹಂಚು ಸರಿಯಾಗಿ ಆಂಟಿ ಈಗ ನಾ ಬಂದ್ ಮಾಡಿದ್ದೆ. ಹೇಳಂಟಿ? ಹಂಚು ಕ್ಲೀನ್ ಆಗಿ ತೊಳ್ಕೊಬೇಕ. ಅದನ್ನ ತೊಳ್ಕೊಂಡು ಮೇಲೆ ಹಿಂಗ ಅದು ರೊಟ್ಟಿ ಹತ್ತತತಿ ಅಂದ್ರ ಮೇಲೆ ತೊಳೆದ ತಕ್ಷಣ ಸುಣ್ಣ ಹಚ್ಬೇಕಾಗ. ಸುಣ್ಣ ಹಚ್ಬೇಕ. ಹಚ್ಚಿದೆ ಅಂದ್ರ ರೊಟ್ಟಿ ಹಿಡಿಯಲ್ಲ. ಸುಣ್ಣ ಹಚ್ಚಿ ತೊಳಿಬೇಕ. ತೊಳೆದ ಮೇಲೆ ಸುಣ್ಣ ಹಚ್ಬೇಕು. ಹಂಗ ಹಂಗ ರೊಟ್ಟಿ ಹಾಕದಂಟಿ? ಏನಾಗಲ್ಲ, ಏನೇನ್ ಆಗದಲ್ಲ. ನೀರ್ ಮೇಲೆ ಹಚ್ಚಿವಲ್ಲ ಅದಕ್ಕೆ ಅಂಟದಲ್ಲ, ಹೊತ್ತದಲ್ಲ ರೊಟ್ಟಿ. ನೀಟಾಗಿ ಬರ್ತಾವ. ಹೊತ್ತದಲ್ಲ ರೊಟ್ಟಿ ಹಿಡಿಯೋದಲ್ಲ. ಹಂಚಿ ರೊಟ್ಟಿ ಹತ್ತಂಗಿಲ್ಲ ಸುಣ್ಣ ಹಚ್ಚಿದ್ರ. ಅದೇನ್ ಕೆಲ್ಸನಲ್ಲ. ಜೋಳ ಚೆನ್ನಾಗಿದ್ರ ರೊಟ್ಟಿ ಚೆನ್ನಾಗಿ ಬರ್ತಾವ. ಬಿಸ್ನೆಸ್ ಮಾಡಕ್ ಆಗ್ಲಿ ಲಾಭ ಸ್ವಲ್ಪ ನೋಡ್ಬೇಕು. ಹೌದಾ? ಮತ್ತೆ ಬಿಸ್ನೆಸ್ ಇಂದ ಲಾಭ ನೋಡಿದ್ರೆ ಕಸ್ಟಮರ್ ಬರಲ್ಲ. ಕ್ವಾಂಟಿಟಿ ಕಡಿಮೆ ಆಗ್ಲಿ, ಕ್ವಾಂಟಿಟಿ ಜಾಸ್ತಿ ಜನ ಬರ್ತಾರೆ. ಜಾಸ್ತಿ ಜನ ಅನ್ನೋದಕ್ಕಿಂತ ಚೆನ್ನಾಗಿ ಅಂದ್ರೆ ಚಲೋ ಕ್ವಾಲಿಟಿ ಜಾಸ್ತಿ ಜನ ಕಸ್ಟಮರ್ ಬರ್ತಾರೆ.
ಈಗ ಚಲೋ ಐತವ ರೊಟ್ಟಿ ಚೆನ್ನಾಗಿರ್ತೈತಿ ಅಂತ ಹೇಳಿ 10 ಜನ ತಿಂದ್ರ ಸಾಕು. ಹ್ಮ್ ಲಾಭಕ್ಕಿಂತ ನಾವು 10 ಜನಕ್ಕೆ ಒಳ್ಳೆ ಊಟ ಕೊಟ್ಟೆ ನಮಗೂ ಮನಸ್ಸಿಗೆ ತೃಪ್ತಿ ಇರ್ತೈತಿ. ಚೆನ್ನಾಗಿತ್ತಮ್ಮ ಅಂದ್ರ ಸಾಕು, ಅದೇ ಲಾಭ. ಲಾಭ ಒಬ್ರಿಂದ ಒಬ್ರಿಗೆ ಹೇಳ್ತಾರ ಚೆನ್ನಾಗ್ ಸಿಕ್ತತ್ರಿ ಅಂತ. ಹಂಗಾದ ರೊಟ್ಟಿ ಮಾಡೋದು ಹಿಂಗ ಸೀಳ್ತೈತಂತ, ಅದಕ್ಕೆ ಏನ್ ಮಾಡ್ಬೇಕಂತೆ? ಯಾದಕ್ಕ ಹಿಂಗ ನಾದು ಹೊತ್ನಾಗ ಸೀಳ್ತೈತಲ್ಲ ಕಟ್ಟಕ್ಕವಲ್ಲ, ಅದ ಹೇಳಿದಲ್ಲ ಮೇನ್ ಜಿಗಿಟ ಜೋಳ. ಅದ ಜಿಗಿಟ ಜೋಳ ಚಲೋ ಇತ್ತಂದ್ರ ನಾವ್ ಮುದ್ದಿ ಮಾಡ್ಕೊಂಡ್ ಜಿಗಿಟ್ ಮಾಡ್ಕೊಂಡ್ರ ಏನೂ ಆಗಲ್ಲ. ಕಡಕ್ ರೊಟ್ಟಿ ಮಾಡೋ ಕಡೆಯಿಂದ ಉದ್ಬೋದು. ಒಂದ್ ಕಡೆಯಿಂದ ನೀಟಾಗಿ ಈ ಕಡೆಯಿಂದ ಹಿಂಗ್ ಉದ್ದಿದೆ ಅಂದ್ರೆ ಸೈಡಿಂದ ಹಿಂಗ್ ತಿರ್ಸ್ಕೊಂಡ್ ಉದ್ದಿದೆ ಅಂದ್ರ ಏನೂ ಆಗಲ್ಲ, ಚೆನ್ನಾಗ್ ಬರ್ತಾವ ರೊಟ್ಟಿ. ನಾನ್ ಹಂಗೆ ಮಾಡಾರ್ ನೋಡ್ ಕಲ್ತಿರೋದ. ನಾನ್ ಇನ್ನು ಅಷ್ಟು ಪರ್ಫೆಕ್ಟ್ ಇನ್ನು ಹಂಗ್ ಮಾಡಿದ್ರ ಜನ ಜಾಸ್ತಿ ಬರ್ತಾರ. ಇಲ್ಲಿ ಸಿಕ್ತತಪ್ಪ ಎಷ್ಟೊತ್ತಿಗೆ ಹೋದ್ರ ಅಂತ. ಇದ್ರ ಜೊತೆ ಕಾಯಿಪಲ್ಲೆ ಮತ್ತ ಅದನ್ನೆಲ್ಲ ತಂದ್ಕೋಬೇಕು, ಕ್ಲೀನ್ ಮಾಡ್ಬೇಕು, ಇಟ್ಕೋಬೇಕು. ರೊಟ್ಟಿನೂ ಮಾಡ್ಬೇಕು, ಈ ಕಡೆ ಕಸ್ಟಮರಿಗೆ ಕಾಯಿಪಲ್ಲೆನೂ ಕೊಡ್ಬೇಕು. ಒಬ್ರೇ ಮೇಂಟೈನ್ ಮಾಡ್ಬೇಕಲ್ಲ. ಇದು ಬಾಡಿಗೆ ಆಂಟಿ? ಬಾಡಿಗೆ. ನೀವ್ ಯಾರಿಗಾರ ರೊಟ್ಟಿ ಬೇಕಂದ್ರ ಈ ನಂಬರಿಗೆ ಇವ್ರಿಗೆ ಕಾಲ್ ಮಾಡ್ರಿ, ಹೇಳ್ತಾರ ಅವ್ರು. ಕಡಕ್ ರೊಟ್ಟಿ, ಮೆತ್ತನ್ ರೊಟ್ಟಿ, ಮತ್ತೇನಾರ ಚಪಾತಿ ಮಾಡ್ಕೊಡ್ತೇವೆ. ಏನಾರ ಪಲ್ಯ ಇಲ್ಲೇ ಬೇಕಂದ್ರ ಮಾಡ್ತೀವಿ. ತರಕಾರಿ ಇರ್ತೈತಿ ನಮ್ದ ತರಕಾರಿ ಇರ್ತೈತಿ, ಫ್ರೆಶ್ ತರಕಾರಿ. ಫ್ರೆಶ್ ತರಕಾರಿ ಸಿಗ್ತತಿ. ಬೇರೆ ಕಡೆ ಯಾವಾಗ ತಂದಿಟ್ಟಿರ್ತಾರೋ ಫ್ರೆಶ್ ತರಕಾರಿ ಎಲ್ಲ ಫ್ರೆಶ್ ಇಲ್ಲೇ ನಾವ ಇರ್ತತಿ, ನಾವ ಮಾಡ್ಕೊಡ್ತೀವಿ. ಚಪಾತಿ ಪಲ್ಯ ಬೇಕಾದ ಪಲ್ಯ ಮಾಡ್ಕೊಡ್ತೀವಿ. ಒಂದಿನ ಮುಂಚೆ ಹೇಳಿದ್ರ ಹೇಳ್ಬೇಕು. ಮಾಡ್ಕೊಡ್ತೀವಿ. ಒಮ್ಮೆ ಅಂದ್ರೆ ನಿಮ್ಗೂ ಆಗುದಿಲ್ಲ. ಫಸ್ಟ್ ಹಿಂಗಂದ್ರ ಉಂಡಿ ಮಾಡ್ಕೋಬೇಕು. ನಾದ್ಕೊಂಡ್ ಜಿಗಿಟ ಇಟ್ಕೊಂಡ್ಮೇಲೆ ಒಣ ಹಿಟ್ನಾಗ ಹಾಕೊಂಡ ಹಿಟ್ ಕಡಿಮೆ ಹಾಕ್ಬೇಕು. ಹಿಟ್ ಕಡಿಮೆ ಜಾಸ್ತಿ ಹಾಕಿದ್ರ ಹಿಟ್ ಹಾಕವು. ಮನೆಯಲ್ಲ ಕುಂತ ಏನಾರ ಮಾಡ್ಬೇಕನ್ನೋ ರೊಟ್ಟಿ ಮಾಡೋದು ಬೆಸ್ಟ್. ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು, ಮತ್ತೊಂದ್ ಮಾಡ್ಬೋದು. ಒಟ್ಟು ಚೆನ್ನಾಗ್ ಮಾಡಿದ್ರ ಯಾರಾದ್ರೂ ಹುಡ್ಕೊಂಡ್ ಬರ್ತಾರ. ಹೌದಾ? ಮನೆಗೆ ಆಗ್ಲಿ ಚೆನ್ನಾಗಿ ಮಾಡ್ಬೇಕು, ಕ್ವಾಲಿಟಿ ಚಲೋ ಇರ್ಬೇಕು. ಬೇರೆ ಮಾಡ್ಕೊಟ್ರೆ ನೀವ್ ತಗೊಂತೀರಂಟಿ? ತಗೊಂತೇವೆ. ಚೆನ್ನಾಗ್ ಮಾಡ್ಕೊಟ್ರ ತಗೊಂತೇವೆ. ಯಾರಾದ್ರೂ ಮಾಡ್ಕೊಡೋದಿದ್ರೆ ಈ ನಂಬರ್ ಕಾಲ್ ಮಾಡಿ. ಆಮೇಲೆ ಇದು ಅಂಗಡಿ ಇರೋದಂಟಿ ಅಡ್ರೆಸ್ ಆಂಟಿ? ಅದನ್ನ ಊರು ರಾಣೆಬೆನ್ನೂರು, ಏರಿಯಾ IB ಇಂದ 1ನೇ ಮೇನ, ಉಮಾಶಂಕರ್ ನಗರ. ಯಾರಾದ್ರೂ ಬೇಕಾದ್ರೆ ರೊಟ್ಟಿ ಬಂದ್ ತಗೊಂಡು ಹತ್ರನೇ, ಇಲ್ಲೇ 5 ಹಿಂದ್ಗಡೆ. ಆದ್ರೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲಂಟಿ. ಆ ಕಡೆ ನಾವು ಮೇನ್ ರೋಡ್ ಹೋಗ್ಬೇಕಲ್ಲ, ಗೊತ್ತಾಗ ಎಷ್ಟು ಮೃದುವಾದ ರೊಟ್ಟಿ ಮಾಡಿ. ಸಿಗ್ತಾವ ಆಂಟಿ.